ಸರ್ ಜನ್ನು 97 ಮಾಡಲ್ ಬರೇ 25,000 ಗಾಡಿ ಕೊಡ್ತೀನಿ ಸರ್. ಇದು 25,000 ಯಾರಾದ್ರು ಕಲ್ಲಿಯವರು ಇದ್ರೆ ಆರಾಮಾಗಿ ತಗೋ ಓಡಿಸ್ಕೊಳ್ಳಿ ಸರ್ ಕಸ್ಟಮರ್. ಅಣ್ಣ ಕರ್ನಾಟಕ ಕಾರ್ಸಿಂದ ಬೇಜಾನ್ ಹೆಸರಿದೆ, ನೀವು ಬಂದು ಬೇಗ ತಗೊಳ್ಳಿ. ಈ ಗಾಡಿನು ಕರ್ನಾಟಕ ಚಿತ್ರದುರ್ಗ ಹೋಗ್ತಾರೆ ಗಾಡಿ. ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ ಸರ್. ತಗೊಳ್ಳಿ. ಚಿತ್ರದುರ್ಗದಿಂದ ಬಂದಿದ್ದೀವಿ. ಕರ್ನಾಟಕ ಕಾರ್ಸ್ ಬಹಳ ಚೆನ್ನಾಗಿದೆ, ಒಳ್ಳೆ ರಿವ್ಯೂ ಇದೆ, ಒಳ್ಳೆ ಹೆಸರು ಮಾಡಿದೆ, ಒಳ್ಳೆ ಜೆನ್ಯೂನ್ ಪರ್ಸನ್ ಬಗ್ಗೆ ಏನು ಡೌಟೇ ಇಲ್ಲ, ಒಳ್ಳೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಎಲ್ಲಿ ಚಿತ್ರದುರ್ಗದಲ್ಲಿ ಇರೋದು ನೀವು? ಚಿತ್ರದುರ್ಗದಲ್ಲಿ JSR ಎಕ್ಸ್ಟೆನ್ಷನ್ ಹತ್ರ. ಏನಕ್ಕೆ ಇಲ್ಲೇ ಬಂತ ಹೊಂಟ್ರಿ? ಸಲ್ಮಾನ್ ಅಣ್ಣ ಅವರು ಬಹಳ ಪರಿಚಯ ಇದ್ದಾರೆ, ಮತ್ತೆ ಕರ್ನಾಟಕ ಕಾರ್ಸ್ ಒಳ್ಳೆ ಚೆನ್ನಾಗಿ ಆಯ್ತಾ? ಒಳ್ಳೆ ಬಜೆಟ್ ಅಲ್ಲೇ ಮಾಡ್ಕೊಟ್ಟಿದ್ದಾರೆ. ನಮಗೆ ಡೀಲರ್ ಪ್ರೈಸ್ ಅಲ್ಲಿ ಮಾಡ್ಕೊಟ್ಟಿದ್ದಾರೆ, ಒಳ್ಳೆ ಪ್ರೈಸ್ ಅಲ್ಲೇ ಕೊಟ್ಟಿದ್ದಾರೆ. ಓಕೆನಾ? ಇದು 2ನೇ ಗಾಡಿ ತಗೊಂತಾ ಇರೋದು ಇವ್ರ ಹತ್ರ. 2 ಅಲ್ಲ 3ನೇ ಗಾಡಿ ಇದು. ಈ ರೈಟ್ ಅಲ್ಲಿ ಕೊಟ್ಬಿಟ್ರೆ ಗಾಡಿನ ಫ್ರೀ ಆಗಿ ಕೊಡ್ತೀನಿ ಸರ್. 55,000 ಬರ 55,000 ಕೊಡ್ತೀನಿ ಅಣ್ಣ. ಇದು ಬರ 40,000 ಕೊಡ್ತೀನಿ ಅಣ್ಣ. ಬರ 1,10,000 ಕೊಡ್ತೀನಿ ಅಣ್ಣ. 25,000 ನಿಮ್ಗೆ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ ಅಣ್ಣ. 25,000 ಡೀಸೆಲ್ ಗಾಡಿ ಪೋಲೋ ಕೊಡ್ತೀನಿ ಅಣ್ಣ. ನಿಮ್ಗೆ 55,000 ಕೊಡ್ತೀನಿ. 55,000 ಹೌದಣ್ಣ. 35,000 ಸಿಯಟ್ ಪುಂಟೋ ಕೊಡ್ತೀನಿ ಅಣ್ಣ. 70,000 17 ಮಾಡಲ್ ಓಮ್ನಿ ಕೊಡ್ತೀನಿ ಅಣ್ಣ. 60,000 ಫಾಕ್ಸ್ ವ್ಯಾಗನ್ ವೆಂಟೋ ಕೊಡ್ತೀನಿ ಅಣ್ಣ. 30,000 ಕೊಡ್ತೀನಿ ಅಣ್ಣ. 70,000 ನಿಸಾನ್ ಮೈಕ್ರಾ ಕೊಡ್ತೀನಿ ಅಣ್ಣ. 2,90,000 ಕೊಡ್ತೀನಿ ಅಣ್ಣ. 2.5 ಲಕ್ಷ ಕೊಡ್ತೀನಿ ಸರ್. 2,45,000 11 ಮಾಡಲ್ ಬರೀ 2,30,000 ಕೊಡ್ತೀನಿ. 2,25,000 ಕೊಡ್ತೀನಿ ಅಣ್ಣ. ಇದು ಬರ 3,25,000 ಕೊಡ್ತೀನಿ. ಬರ 1,35,000 ಕೊಡ್ತೀನಿ ಅಣ್ಣ. ಇದು ಬರ 4,25,000 ಕೊಡ್ತೀನಿ ಅಣ್ಣ. ಬರ 1,95,000 ಫಿಯೆಸ್ಟಾ ಕೊಡ್ತೀನಿ ಅಣ್ಣ. 65,000 ಬರ 2,10,000 ಬರ 4,25,000 ಡೆಸ್ಟರ್ ಕೊಡ್ತೀನಿ. 2,80,000 10 ಮಾಡಲ್ ಸ್ವಿಫ್ಟ್ ಡಿಸೈರ್ 3 ಲಕ್ಷ ಕೊಡ್ತೀನಿ ಅಣ್ಣ. ನಿಮ್ಗೆ ಬರೀ 2,45,000 ಕೊಡ್ತೀನಿ ಅಣ್ಣ. 2,65,000 ಸಿವಿಕ್ ಕೊಡ್ತೀನಿ. 2,75,000 ಕೊಡ್ತೀನಿ ನಿಮ್ಗೆ. 3,60,000 ಕೊಡ್ತೀನಿ ಅಣ್ಣ. ಇದು 1,90,000 ಕೊಡ್ತೀನಿ. 3,75,000 ಕೊಡ್ತೀನಿ ಅಣ್ಣ. ಇದು 2,70,000 ಕೊಡ್ತೀನಿ ಅಣ್ಣ. 4,40,000 ಕೊಡ್ತೀನಿ ಅಣ್ಣ. 40,000 ಕೊಡ್ತೀನಿ ಅಣ್ಣ. ಬರೀ 2,10,000 ಕೊಡ್ತೀನಿ ಅಣ್ಣ. ವ್ಯಾಗನರ್ 2,70,000 ಕೊಡ್ತೀನಿ ಅಣ್ಣ. 1,75,000 ನಿಮ್ಗೆ ಲೀನಿ ಹಾಕಿ ಕೊಡ್ತೀನಿ. ಬರೀ 3,60,000 ಕೊಡ್ತೀನಿ ಅಣ್ಣ. ಇದು ಬರೀ 2,40,000 ಕೊಡ್ತೀನಿ ಅಣ್ಣ. ಇದು ಬರೀ 2,80,000 ಕೊಡ್ತೀನಿ ಅಣ್ಣ. ಇದು ಬರೀ 1,85,000 ಚವರ್ಲೆ ಬಿಟ್ ಕೊಡ್ತೀನಿ ಅಣ್ಣ. ಬರೇ 1 ಲಕ್ಷ ಕೊಡ್ತೀನಿ ಅಣ್ಣ. 35,000 ಕೊಡ್ತೀನಿ ಅಣ್ಣ. ಬರೇ 2,35,000 ಕೊಡ್ತೀನಿ. ನಿಮ್ಗೆ 10,000 ಕೊಡ್ತೀನಿ ಅಣ್ಣ. ನಿಮ್ಗೆ ಅದು ಬರೇ 3,85,000 ಕೊಡ್ತೀನಿ ಅಣ್ಣ. ಬರೇ 2,80,000 ಕೊಡ್ತೀನಿ ಅಣ್ಣ. ಇದು ಬರೇ 1,40,000 ಕೊಡ್ತೀನಿ ಅಣ್ಣ. ಇದು ಬರೇ 1,45,000 ಕೊಡ್ತೀನಿ ಅಣ್ಣ. ಇದು ಆಯ್ತಾ ಮಾತಾಡಿ ಹಿಂಗಲ್ಲ ನಾನು. ಬರೇ 2,90,000 ಕೊಡ್ತೀನಿ ಅಣ್ಣ. ಅಣ್ಣ ಇಲ್ವಂತ 50 ಗಾಡಿಗಳಿದೆ. 50,000 ಕೊಡ್ತೀನಿ. 1 ಲಕ್ಷ ಕೊಡ್ತೀನಿ. 1.5 ಲಕ್ಷ ಕೊಡ್ತೀನಿ. ಬಾಚ್ಕೊಳ್ಳಿ ಬಂದ್ ಗಾಡಿಗಳೆಲ್ಲ. ಸೊ ಎಲ್ರಿಗೂ ನಮಸ್ಕಾರ. ಹೈಲೈಟ್ಸ್ ನೋಡಿದೀರಾ, 50,000 ಕಾರ್ ಇದೆ, 1 ಲಕ್ಷಕ್ಕೂ ಇದೆ, ಕೊನೆಗೆ 25,000 ಕೂಡ ಕಾರ್ಗಳಿದೆ. ಮತ್ತೊಮ್ಮೆ ಕರ್ನಾಟಕ ಕಾರ್ಸಿಗೆ ಬಂದಿದ್ದೀನಿ. ಎಲ್ರಿಗೂ ಗೊತ್ತು, ನಾಗರಬಾವಿ ಸರ್ಕಲ್ ಸರ್ವಿಸ್ ರೋಡಲ್ಲೇ ಇರ್ತಕ್ಕಂಥದ್ದೇ ಈ ಕರ್ನಾಟಕ ಕಾರ್ಸು. ನಮ್ಮ ಜೊತೆ ಸಲ್ಮಾನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಾವು? ನಾನು ಸೂಪರ್ ಆಗಿದ್ದೀನಿ. ಏನ್ ಸ್ಪೆಷಲ್? ತುಂಬಾ ದಿನಗಳ ನಂತರ ವಿಡಿಯೋ ಮಾಡೋಣ ಅಂದ್ರಿ ಸರ್. ನಮ್ಮ ಶೋರೂಮ್ ಅಲ್ಲಿ ಏನಂದ್ರೆ ಸರ್ ಕಮ್ಮಿ ಪ್ರೈಸ್ ಗಾಡಿ ತಗೋಬರ, ಕ್ವಾಲಿಟಿ ವೆಹಿಕಲ್ ಕಸ್ಟಮರ್ ಕಮ್ಮಿ ಪ್ರೈಸ್ ಗಾಡಿ ಕೊಡ್ಬೇಕು ಸರ್. ಅದೇ ಉದ್ದೇಶ ಸರ್ ನಮ್ಮ ಶೋರೂಮ್. ಪರ್ಚೇಸ್ ಮಾಡ್ತೀರಾ ಕಮ್ಮಿ ಪ್ರೈಸ್ ಸರ್? ಯಾಕಂದ್ರೆ ಮುಂದೆದವ್ರು ನಾವು ಕಮ್ಮಿ ಪ್ರೈಸ್ ಗಾಡಿ ಕೊಡ್ಬೇಕಾದ್ರೆ ಮನೆಗೆ ಹೋಗಿ ಕಮ್ಮಿ ಪ್ರೈಸ್ ಗಾಡಿಗಳು ತಗೋಬರ್ಬೇಕು ಸರ್. ಆಗ್ಲೇ ನಮ್ಮ ಶೋರೂಮ್ ಅಷ್ಟು ಜನ ಕಸ್ಟಮರ್ಗಳು ಕಮ್ಮಿ ಪ್ರೈಸಿಗೆ ಅವ್ರ ಹತ್ರ ತಗೊಂಡ್ಬರ್ತೀರಾ ಸರ್? ಮನೆ ಬಾಗ್ಲಿಗೆ ಹೋಗಿ ತಗೊಬಂದ್ ಕಸ್ಟಮರ್ ಮನೆ ಬಾಗ್ಲಿಗೆ ಕೊಡ್ತೀವಲ್ಲ ಸರ್ ಗಾಡಿ. ನಾವು ಸೇಲ್ಸ್ ಅಲ್ಲಿ ಇರ್ತೀರಾ, ಬೈಯಿಂಗ್ ಅಲ್ಲಿ ಇರ್ತೀರಾ? ಬೈಯಿಂಗ್ ಒಂದು ಟೀಮ್ ಇದೆ ನಮ್ದು, ಸೇಲ್ಸ್ ಒಂದು ಟೀಮ್ ಇದೆ. ಅದೆಲ್ಲ ನಾವು ಮಾಡ್ಕೋತೀವಿ ಸರ್. ಅದು ಅದಕ್ಕೇನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ ಸರ್. ಮೇನ್ ಕಡಿಮೆ ಪ್ರೈಸ್ಗೆ ಬೈ ಮಾಡಬೇಕು, ಕಡಿಮೆ ಪ್ರೈಸ್ ಕಸ್ಟಮರ್ ಗಾಡಿ ಕೊಡ್ಬೇಕು, ಕ್ವಾಲಿಟಿ ವೆಹಿಕಲ್ ಕೊಡ್ಬೇಕು, ಫ್ರೀ ಕಸ್ಟಮರ್ಗೆ 6 ತಿಂಗಳು ಇಂಜಿನ್ ವ್ಯಾರಂಟಿ ಕೊಡಬೇಕು. ಆ ತರನ? ಹೌದು ಸರ್. ಏನ್ ಸ್ಪೆಷಲ್ ಮತ್ತೆ ಕರ್ನಾಟಕ ಕಾರ್? ಸರ್ ನಮ್ಮ ಕರ್ನಾಟಕ ಕಾರ್ಸ್ ಅಲ್ಲಿ ಕಸ್ಟಮರ್ 25,000 ತಗೊಬಂದ್ರು ಕಾರ್ ಇದೆ, 50,000 ತಗೊಬಂದ್ರು ಕಾರ್ ಇದೆ, 1 ಲಕ್ಷ ತಗೊಬಂದ್ರು ಕಾರ್ ಇದೆ, 7 ಲಕ್ಷಕ್ಕೂ ಕಾರ್ ಇದೆ, 3 ಲಕ್ಷಕ್ಕೆ ಕಾರ್ ಇದೆ, 5 ಲಕ್ಷಕ್ಕೆ ಕಾರ್ ಇದೆ ಸರ್. ಕಸ್ಟಮರ್ ಈ ದುಡ್ಡು ಇರೋರ ಗಾಡಿ ಓಡಿಸ್ಬೇಕು, ಅವರೇ ಶೋಕಿ ಮಾಡ್ಬೇಕಂತಲ್ಲ. ಈ ಬಡವರು ಗಾಡಿ ಓಡಿಸ್ಬೇಕು, ಅವರೇ ಶೋಕಿ ಮಾಡ್ಬೇಕು. ಎಲ್ಲಾರ ಮನೆ ಮುಂದೆ ಒಂದು ಕಾರ್ ಇರ್ಬೇಕು ಸರ್. ಸೊ ಹೆಂಗಿದೆ ಅಂದ್ರೆ, ನಾಗರಬಾವಿ ಕಾರ್ ಮಾರ್ಕೆಟ್ ಅಲ್ಲಿ ಲೋ ಬಡ್ಜೆಟ್ ಅಲ್ಲಿ ಮಾರ್ತಾ ಇರೋ ಶೋರೂಮ್ಗಳಲ್ಲಿ ಇದು ಕೂಡ ಒಂದು ಆಡ್ ಆನ್ ಆಗೋದು. ಆ ಲೋ ಬಡ್ಜೆಟ್ ಅಲ್ಲಿ ಈ ಸರಿ 25,000 ಒಂದು ಕಾರ್ ಇದೆ. ಅದ್ರ ಜೊತೆಗೆ ಹೌದು ಸರ್, ನಿಮ್ಮ ಹತ್ರ ಯಾವ್ಯಾವ ಗಾಡಿಗಳು ಎಷ್ಟೆಷ್ಟಿದೆ ಸರ್? ಯಾವ ಬ್ರ್ಯಾಂಡ್ ಬೇಕು ಸರ್ ನಿಮ್ಗೆ? ಹೋಂಡಾ ಬೇಕಾ? ಹೋಂಡಾ ಬೇಕಾ? ಎಷ್ಟಿದಾವೆ ಸರ್? ಟೋಟಲ್ ಗಾಡಿ ನಮ್ದು ಒಂದು 130 ಗಾಡಿ ಇದೆ ಸರ್. i20 ಎಷ್ಟಿದಾವೆ ಸರ್? i20 ಒಂದು 12 ಗಾಡಿ ಇದೆ ಸರ್. i10 ಎಷ್ಟಿದಾವೆ ಸರ್? i10 ಒಂದು 10 ಗಾಡಿ ಇದೆ ಸರ್. ಫಿಯೆಸ್ಟಾ ಎಷ್ಟಿದಾವೆ ಸರ್? ಫಿಯೆಸ್ಟಾ ಒಂದು 20 ಗಾಡಿ ಇದೆ ಸರ್. ಮತ್ತೆ ಇದು ವೆಂಟೋ? ಸರ್ ವೆಂಟೋ ಒಂದು 5 ಗಾಡಿ ಇದೆ ಸರ್. ಜಾಜು? ಸರ್ ಜಾಜ್ ಒಂದು 2-3 ಗಾಡಿ ಇದೆ ಸ್ಯಾಂಟ್ರೋ? ಸರ್ ಸ್ಯಾಂಟ್ರೋ ಒಂದು 5 ಗಾಡಿ ಇದೆ ಸರ್. ಹಾಗೆ ಫಿಯೆಸ್ಟಾ ಹೇಳಿದ್ರೆ ಆಗ್ಲೇ. ಸರ್ ಯಾವ ಬ್ರ್ಯಾಂಡ್ ಬೇಕು ಸರ್ ನಿಮ್ಗೆ? ಸರ್ ಫೋಕ್ಸ್ ವ್ಯಾಗನ್ ಬೇಕಾ? ಸ್ಕೋಡಾ ಬೇಕಾ? ಹೋಂಡಾ ಬೇಕಾ? ಹೋಂಡಾ ಬೇಕಾ? ಮಾರುತಿ ಬೇಕಾ? ಓಮ್ನಿ ಬೇಕಾ? ಇದೆ. ಈಕೋ ಬೇಕಾ? ಈಕೋ ಇದೆ. ವ್ಯಾಗನರ್ ಬೇಕಾ? ಇದೆ. ಕ್ರೂಸ್ ಬೇಕಾ? ಇದೆ. ಕ್ರೂಸ್ ಬೇಕಾ? ಇದೆ. ಕೊರೋಲಾ ಆಲ್ಟಿಸ್? ಸ್ಕೋಡಾ ರ್ಯಾಪಿಡ್ ಬೇಕಾ? ಇದೆ. ಸ್ಕೋಡಾ ಫ್ಯಾಬಿಯಾ ಬೇಕಾ? ಇದೆ. ನಿಮ್ಗೆ ಸ್ಕೋಡಾ ಲಾರಾ ಬೇಕಾದ್ರೂ ಇದೆ. ಆಲ್ಟೋ ಕೇಟನ್ ಬೇಕಾಗಿದೆ. ನಿಸಾನ್ ಟರಾನೋ ಬೇಕಾಗಿದೆ. ನಿಸಾನ್ ರೆನಾಲ್ಟ್ ಡೆಸ್ಟರ್ ಬೇಕಾಗಿದೆ. ಎಸ್ಯುವಿ ಕಾರ್? ಸರ್ ಯಾವ ಬ್ರ್ಯಾಂಡ್ ಗಾಡಿ ಬೇಕು ಸರ್ ಕಸ್ಟಮರ್ಗೆ? ಯಾವ ಗಾಡಿ ಸರ್? ನಿಮ್ಗೆ ಟಾಟಾ ಹ್ಯಾರಿಯರ್ ಇದೆ, ಟಾಟಾ ಎಲ್ಟ್ರಾಸ್ ಇದೆ, XUV ಇದೆ, ಇನೋವಾ ಇದೆ. ಗಾಡಿ ಬೇಜಾನ್ ಗಾಡಿಗಳಿದೆ.
ಕಸ್ಟಮರ್ ಬಂದು ಕರ್ನಾಟಕ ಕಾರ್ಸಿಗೆ ಬಂದು ವಿಸಿಟ್ ಆಗ್ಲಿ ಸರ್. ಬೇಸಿಕ್ ಪ್ರೈಸ್ ಇಂದ ಎಷ್ಟು ಬಡ್ಜೆಟ್ ವರ್ಗೂ ಇದೆ ಸರ್? 25,000ದಿಂದ ಹಿಡಿದು 11 ಲಕ್ಷವರೆಗೆ ಗಾಡಿಗಳಿದೆ ಸರ್. 11 ಲಕ್ಷ. ಹೌದು ಸರ್. ಓವರ್ ಆಲ್ 105 ಗಾಡಿಯಲ್ಲಿ ಜಾಸ್ತಿ ಗಾಡಿಗಳು ಈ ಬಡ್ಜೆಟ್ ಒಳಗಡೆ ಇರೋದು ಅಂದ್ರೆ ಸರ್ 3 ಲಕ್ಷದ ಒಳಗಡೆ ನಮ್ಮ ಕಮ್ಮಿ 90 ಗಾಡಿ ಇದೆ ಸರ್. 90 ಗಾಡಿ. ಹೌದು ಸರ್. ಇನ್ನ ಉಳಿದಿರೋ 60 ಗಾಡಿಗಳು 1 ಲಕ್ಷದ ಒಳಗಡೆ ಬಂದು 20-30 ಗಾಡಿ ಇದೆ. 1 ಲಕ್ಷದಿಂದ 3 ಲಕ್ಷದ ಒಳಗಡೆ ಒಂದು 89 ಗಾಡಿ ಇದೆ. ಅದಕ್ಕಿಂತ ಮೇಲೆ ಹೋದ್ರೆ ಒಂದು 20 ಗಾಡಿ ಇದೆ ಕಸ್ಟಮರ್ಗೆ ಅಷ್ಟೇ. ಕಸ್ಟಮರ್ ಯಾವ ಗಾಡಿ 3 ಲಕ್ಷ ತಗೊಂಡ್ರೆ ಒಂದು 80 ಗಾಡಿ ನೋಡಬಹುದು ಸರ್. ಕಣ್ಣು ಮುಚ್ಚಿ ನೋಡಬಹುದು ಸರ್. ಕಸ್ಟಮರ್ ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಬಿಟ್ಟಿದ್ದು ಕಸ್ಟಮರ್. ಹೌದು ಸರ್. ಓಕೆ, ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್? ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಹಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲೇ ನಮ್ಮ ಶೋರೂಮ್ ಇದೆ. ನ್ಯಾಂಡಹಳ್ಳಿ ಕಡೆಯಿಂದ ಬರ ನ್ಯಾಂಡಹಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ರೈಟ್ 100% ತಗೊಂಡ್ರೆ ಅಲ್ಲಿ ಒಂದು ಶೋರೂಮ್ ರೆಡಿ ಆಗ್ತಿದೆ. ಅಲ್ಲೂ ಗಾಡಿಗಳಿದೆ ಸರ್. ನೀವೇನಾದ್ರೂ ಬಂದ್ರೆ ಬೈಕಲ್ಲಿ ಬರ್ತಿರೋ, ಕಾರಲ್ಲಿ ಬರ್ತಿರೋ, ಪಾರ್ಕಿಂಗ್ ಫೆಸಿಲಿಟೀಸ್ ಎಲ್ಲ ಇದೆ. ಕಸ್ಟಮರ್ ಸರ್ ಬಸ್ ಸ್ಟಾಪ್ ಸರ್. ಬಸ್ ಸ್ಟಾಪ್ ಇಂದ ಹಿಡಿದು ಒಂದು 200 ಮೀಟರ್ ಬಂದ್ರೆ ಲೆಫ್ಟ್ ಅಲ್ಲಿ ಶೋರೂಮ್ ಇದೆ ಸರ್. ನ್ಯಾಂಡಹಳ್ಳಿ ಮೆಟ್ರೋ ಇಂದ 200-300 ಮೀಟರ್ ಬಂದ್ರೆ ಅಲ್ಲಿ ರೈಟ್ ಅಲ್ಲಿ ಶೋರೂಮ್ ಇದೆ ಸರ್. ಹೌದು ಸರ್. ಲೋನ್ ಗಿನು ಸರ್ 12 ಎಬೋ ಕಸ್ಟಮರ್ ಯಾವ್ದಾದ್ರು ಗಾಡಿ ತಗೊಳ್ಳಿ, ಸಿವಿಲ್ ಚೆನ್ನಾಗಿರೋ ಖಂಡಿತ ಕಸ್ಟಮರ್ ಲೋನ್ ಮಾಡ್ಕೊಡ್ತೀನಿ ಸರ್. ಆತರ. ಹೌದು ಸರ್. ಯಾಕಂದ್ರೆ ಒಬ್ರು ಸಿವಿಲ್ ಚೆನ್ನಾಗಿರಲ್ಲ ತಗೋ ಬರ್ತಾರೆ, ಅಣ್ಣ ಲೋನ್ ಮಾಡಿ ಅಂತ ಡಾಕ್ಯುಮೆಂಟೇಶನ್ ಕೊಟ್ಟಿರ್ತಾರೆ. ನಾವು ಅಪ್ಲೈ ಮಾಡಕ್ ಹೋದ್ರೆ ಅವ್ರ ಟೈಮ್ ವೆಸ್ಟ್, ನಮ್ಮ ಟೈಮ್ ವೆಸ್ಟ್. ಅದಕ್ಕೆ ಕಸ್ಟಮರ್ ಹೇಳ್ತೀವಿ ಸಿವಿಲ್ ಚೆನ್ನಾಗಿದ್ರೆ ತಗೋಬರಿ, ಇಮಿಡಿಯೇಟ್ ಲೋನ್ ಮಾಡಿಸ್ಕೊಡ್ತೀವಿ. ಚಾರ್ಜಸ್ ಕಮಿಷನ್ ಹತ್ರ ಸರ್ RTO ಚಾರ್ಜಸ್ ಇಲ್ಲ, CC ಗಳು ದುಡ್ಡು ತಗೊಳ್ಳಲ್ಲ, ಕಮಿಷನ್ ಇಂದ ತಗೊಳ್ಳಿಲ್ಲ, ಮುಂದೆ ತಗೊಳ್ಳೋದಿಲ್ಲ. ಫ್ರೀಯಾಗಿ 6 ತಿಂಗಳು ಯಾವ್ದಾದ್ರು ಗಾಡಿ ತಗೊಂಡು ಇಂಜಿನ್ ವ್ಯಾರಂಟಿ ಫ್ರೀ. ಆತರ. ₹1 ಚಾರ್ಜಸ್ ತಗೊಳ್ಳಲ್ಲ. ಕಸ್ಟಮರ್ ಖುಷಿಯಾಗಿ ಬರ್ಬೇಕು, ಗಾಡಿ ತಗೊಂಡು ಖುಷಿಯಾಗಿ ಬರ್ರಿ ಸರ್. ಮಾಡೋಣ. ಅಲ್ಲೆಲ್ಲ ಇರೋ ನಿಮ್ಮ ಗಾಡಿಗಳು ಸರ್ ಅಲ್ಲಲ್ಲ ಸರ್, ಈ ಲೈನ್ ಪೂರ್ತಿ ಇದೆ. ಪಕ್ಕದ ಲೈನ್ ಗಾಡಿ ಇದೆ, ಆ ಪಕ್ಕದ ಲೈನ್ ಗಾಡಿ ಇದೆ, ಮೇಲ್ಗಡೆ ವಾಷಿಂಗ್ ಇನ್ನೊಂದು ಶೋರೂಮ್ ಒಂದು 50 ಗಾಡಿ ಇದೆ. ಬನ್ನಿ ಆ ಕಡೆನೆ ಹೋಗ್ಬಿಡೋಣ ಸರ್. ಜನ್ನು 97 ಮಾಡಲ್ ಬರೀ 25,000 ಗಾಡಿ ಕೊಡ್ತೀನಿ ಸರ್. ಇದು 25,000 ಯಾರಾದ್ರು ಕಲ್ಲಿಯವರು ಇದ್ರೆ ಆರಾಮಾಗಿ ತಗೋ ಓಡಿಸ್ಕೊಳ್ಳಿ ಸರ್. ಕಸ್ಟಮರ್ ಗಾಡಿ 1997 ಮಾಡಲ್ ಬರೀ 25,000 ಗಾಡಿ. ಓನರ್ ಸರ್ ತಡೋದರ್ ಆಗಿದೆ. ಜನ್ನು ಸರ್ 2010 ಮಾಡಲ್ i20 ಸ್ಪೋರ್ಟ್ಸ್ ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಇದು ಪೆಟ್ರೋಲ್ ಗಾಡಿ. 2.5 ಲಕ್ಷ, 6 ತಿಂಗಳು ಫ್ರೀ ಇಂಜಿನ್ ವ್ಯಾರಂಟಿ ಕೊಡ್ತೀನಿ. i20 ಸ್ಪೋರ್ಟ್ಸ್ ಸರ್. ಇದು ಸ್ಪೋರ್ಟ್ಸ್ ಟಾಪ್ ಅಂಡ್ ಮಾಡಲ್ ಗಾಡಿ. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ವೇರಿಯಂಟ್. ಇದು ಓನರ್ ಸೆಕೆಂಡ್ ಓನರ್ ಆಗಿದೆ ಸರ್. ಇದು ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಈಕೋ 7 ಸೀಟರ್. ಈಕೋ ಈ ಗಾಡಿಗೆ ನಾವು ಸಾಕಂಗಲ್ಲ, ಆ ಗಾಡಿ ಬಂದು ನಮಗೆ ಸಾಕುತ್ತೆ. 11 ಮಾಡಲ್ ಸಿಂಗಲ್ ಓನರ್. ಎಷ್ಟು ಸೀಟರ್ ಗಾಡಿ ಇದು? ಅಣ್ಣ 7 ಸೀಟರ್ ವೆಹಿಕಲ್ ಇದು. 7 ಸೀಟರ್ ಹೌದು. 7 ಮಾಡಲ್ ಸಾರಿ 11 ಮಾಡಲ್ ಸಿಂಗಲ್ ಓನರ್. ಹೌದಣ್ಣ. CNG ಇದೆಯಾ? ಇಲ್ಲ ಅಣ್ಣ, ಪ್ಯೂರ್ ಪೆಟ್ರೋಲ್ ಅಣ್ಣ. ಪ್ಯೂರ್ ಪೆಟ್ರೋಲ್. ಹೌದು. ಏನ್ ರೇಟ್ ಹೇಳ್ತಾ ಇದ್ರಾ? ಬರೀ 2,45,000 11 ಮಾಡಲ್ ಸಿಂಗಲ್ ಓನರ್. 2,45,000 ಸಿಂಗಲ್ ಓನರ್ 2011 ಮಾಡಲ್ 7 ಸೀಟರ್ ಈಕೋ. ಓನ್ಲಿ ಪೆಟ್ರೋಲ್ ಅಷ್ಟೇ ಅಣ್ಣ. ಅಷ್ಟೇ. ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ 2008 ಥರ್ಡ್ ಓನರ್ ಆಗಿದೆ. ಪೆಟ್ರೋಲ್ VX FC ಇನ್ಶೂರೆನ್ಸ್ 2 ರನ್ನಿಂಗ್ ಇದೆ. ಬರೀ 2,30,000 ಕೊಡ್ತೀನಿ ಅಣ್ಣ. ಇದು 2,30,000ಕ್ಕೆ 2008 ಮಾಡಲ್ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ಅಣ್ಣ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವಿತ್ FC ಇನ್ಶೂರೆನ್ಸ್ 2 ಫ್ರೆಶ್ ಆಗಿದೆ. VXI ಯಾವುದು? VXI ಪೆಟ್ರೋಲ್ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಅದೇ SX4 2010 ಮಾಡಲ್ ZXi ಪೆಟ್ರೋಲ್ ಫುಲ್ ಟಾಪ್ ಅಂಡ್ ಅಣ್ಣ. ಇದು 2,25,000 ಕೊಡ್ತೀನಿ ಅಣ್ಣ. ಇದು ಅದರಲ್ಲೂ ನೆಗೋಷಿಯಬಲ್, ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ರೈಟ್. ಕರ್ನಾಟಕ ಕಾರ್ಸಿ ಕಸ್ಟಮರ್ ಬಂದು ವಿಸಿಟ್ ಆಗಲಿ. 10 ಮಾಡಲ್ ಸೆಕೆಂಡ್ ಓನರ್. ಎಷ್ಟು ಹೊಡಿದೆ ಗಾಡಿ? ಗಾಡಿ ಬಂದು 91,000 ಹೊಡಿದೆ. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಫೈನಲ್ ಪ್ರೈಸ್ ಹೇಳಿ ಅಣ್ಣ. 2,10,000 ಕೊಡ್ತೀನಿ ಅಣ್ಣ. ಅಷ್ಟೇ ತಗೊಂಡು ಇನ್ನ ಕಮ್ಮಿ ಬೇಕಾ? ಕಸ್ಟಮರ್ ಕರ್ನಾಟಕ ಕಾರ್ಸಿಗೆ ಬಂದು ವಿಸಿಟ್ ಆಗ್ತಾರೆ. ಹಾಗೆ ನೆಕ್ಸ್ಟ್ ವೀಕಲ್ಲಿ ಯಾರಾದ್ರೂ ಟೊಯೋಟಾ ಕೊರೋಲಾ ಆಲ್ಟಿಸ್ ನೋಡ್ತೀನಿ ಅಂದ್ರೆ ಇದ್ರ ಡೀಟೇಲ್ಸ್ ಅಣ್ಣ. 2011 ಮಾಡಲ್ ಸೆಕೆಂಡ್ ಓನರ್, 1 ಲಕ್ಷ ಕಿಲೋಮೀಟರ್ ಡ್ರಿವನ್ ಆಗಿದೆ. ಶೋರೂಮ್ ಅಲ್ಲಿ ಹಿಸ್ಟ್ರಿ ಇದೆ. ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಇದು. ಬರ 3,25,000 ಕೊಡ್ತೀನಿ ಅಣ್ಣ. ಇದು 3,25,000ಕ್ಕೆ ಟಾಪ್ ಅಂಡ್ ಸೆಕೆಂಡ್ ಓನರ್ ಕೊರೋಲಾ ಆಲ್ಟಿಸ್ ಕೊಡ್ತೀನಿ ಅಣ್ಣ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ವೇರಿಯಂಟ್ ಅಣ್ಣ. ಇದು ಪೆಟ್ರೋಲ್ ವೇರಿಯಂಟ್. ಅದರಲ್ಲೂ ನೆಗೋಷಿಯಬಲ್, ಆನ್ ಟೇಬಲ್. ಅದು ಬೇಡ ಅಂದ್ರೆ ಬಡವ್ರ ಬಾದಾಮಿ ಅಣ್ಣ. ಟಾಟಾ ಇಂಡಿಗೋ ಅಣ್ಣ. ಇದು ಡೀಸೆಲ್ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಅಣ್ಣ. ಇದು ಏನ್ ರೇಟ್? ಬರ 1,35,000 ಕೊಡ್ತೀನಿ ಅಣ್ಣ. ಇದು ಅದರಲ್ಲೂ ನೆಗೋಷಿಯಬಲ್, ಅದರಲ್ಲೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಕೊಡ್ತೀನಿ ಅಣ್ಣ ನಿಮ್ಗೆ. 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಪುಷ್ ಸ್ಟಾರ್ಟ್ ಅಣ್ಣ. ಇದು ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ. ಇದು ಟಾಪ್ ಅಂಡ್ SX? ಹೌದು, SX ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್. ಇಂತ ಫ್ಯೂಚರ್ಸ್ ಬರಲ್ಲ ಅಂತ ಎಲ್ಲ ಫ್ಯೂಚರ್ಸ್ ಬರುತ್ತೆ. ಬರೀ 4,25,000 ಕೊಡ್ತೀನಿ ಅಣ್ಣ. 4,25,000 ಕೊಡ್ತೀನಿ. ಎಲೆಂಟ್ರಾ ಅದು ಬೇಡ, ಸ್ಕೋಡಾ ತಗೋಣ ಕಸ್ಟಮರ್. ಫ್ಯಾಬಿಯಾ ಅಣ್ಣ, ಸ್ಕೋಡಾ ಫ್ಯಾಬಿಯಾ 2011 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಎಲಿಗೆನ್ಸ್ ಪ್ಲಸ್ ಅಣ್ಣ. ಇದು ಫುಲ್ಲಿ ಟಾಪ್ ಅಂಡ್ ಮಾಡಲ್ ವೆಹಿಕಲ್. ಡೀಸೆಲ್ ವೇರಿಯಂಟ್ ಅಣ್ಣ. ಇದು ಡೀಸೆಲ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಎಲ್ಲ ಟಾಪ್ ಅಂಡ್ ಮಾಡಲ್. ಹೌದಣ್ಣ. ಬರ 1,75,000 ಕೊಡ್ತೀನಿ ಅಣ್ಣ. 1,75,000 ನಿಮ್ಗೆ ಸ್ಕೋಡಾ ಫ್ಯಾಬಿಯಾ ಕೊಡ್ತೀನಿ ಅಣ್ಣ. 2011 ಮಾಡಲ್ ಕೊಡ್ತೀನಿ ಅಣ್ಣ ನಿಮ್ಗೆ. 11 ಮಾಡಲ್ ಕೊಡ್ತೀನಿ. ಓನರ್ ಎಷ್ಟಿದು ಅಣ್ಣ? ಓನರ್ ಬಂದು ತಡ ಆಗಿದೆ ಅಷ್ಟೇ. ಅದು ಬೇಡ ಅಂದ್ರೆ ಫೋರ್ಟ್ ಫಿಯೆಸ್ಟಾ ಕೊಡ್ತೀನಿ ಅಣ್ಣ ನಿಮ್ಗೆ. 2011 ಮಾಡಲ್ ಸಿಂಗಲ್ ಓನರ್, ಓಲ್ಡ್ ಇಸ್ ಗೋಲ್ಡ್. ಒಳ್ಳೆ ಗಾಡಿ ಅಣ್ಣ. ಇದು ಡೀಸೆಲ್ ವೇರಿಯಂಟ್. ಬರ 1,95,000 ಫಿಯೆಸ್ಟಾ ಕೊಡ್ತೀನಿ ಅಣ್ಣ ನಿಮ್ಗೆ. 95,000 ಕೊಡ್ತೀನಿ ಅಣ್ಣ. ಅದರಲ್ಲೂ ನೆಗೋಷಿಯಬಲ್, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಣ್ಣ ಕಸ್ಟಮರ್ಗೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸೆಡನ್ ಅಲ್ಲಿ ನೋಡ್ತೀನಿ ಅಂದ್ರೆ ಹೋಂಡಾ ಅಮೇಜ್ ಕೂಡ ಇದೆ. ಇದ್ರ ಡೀಟೇಲ್ಸ್? 2013 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ. ಇದು
ಬರೀ 2,90,000 ಕೊಡ್ತೀನಿ ಅಣ್ಣ ಇದು. 290ಕ್ಕೆ 13 ಮಾಡಲ್ 13 ಮಾಡಲ್ ಸೆಕೆಂಡ್ ಓನರ್ ಹೋಂಡಾ MS ಫುಲ್ ಟಾಪ್ ಅಂಡ್ ಪೆಟ್ರೋಲ್ ಗಾಡಿ ಕೊಡ್ತೀನಿ ಪೆಟ್ರೋಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ವೆಹಿಕಲ್ ಬ್ಲಾಕ್ ಕಲರ್ ಆಗಿರ್ತಕ್ಕಂಥ i20 2011ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಆಸ್ಟ್ರಾ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ. ಬರೀ 2,65,000 ಕೊಡ್ತೀನಿ ಅಣ್ಣ ಇದು. 2,65,000ಕ್ಕೆ 2011ನೇ ಮಾಡಲ್ i20 ಆಸ್ಟ್ರಾ ಪೆಟ್ರೋಲ್ ಕೊಡ್ತೀನಿ. ಅದರಲ್ಲೇ ನೆಗೋಷಿಯಬಲ್ ತಗೊಳ್ಳಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಅಣ್ಣ. ಹಾಗೆ ನೆಕ್ಸ್ಟ್ ವೆಹಿಕಲ್ ಒಳಗಡೆ i20 ಬೇಡ ಅಂದ್ರೆ i10 ಕೊಡ್ತೀನಿ ಅಣ್ಣ ನಿಮ್ಗೆ. ಅಣ್ಣ 2011ನೇ ಮಾಡಲ್ ಸೆಕೆಂಡ್ ಅಂದ್ರೆ ಸ್ಪೋರ್ಟ್ಸ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ ಇದು. ಸ್ಪೋರ್ಟ್ಸ್ ಈ ಸ್ಪೋರ್ಟ್ಸ್ ಬರೋ 48,000 ಗಾಡಿ ಓಡಿದೆ ಇದು. 2011ನೇ ಮಾಡಲ್ ಅಣ್ಣ ಗಾಡಿ ಇದು. ಸ್ಪೋರ್ಟ್ಸ್ ವೇರಿಯಂಟ್ ಪೆಟ್ರೋಲ್ ಏನ್ ರೇಟ್? ಬರೀ 2,10,000 2011ನೇ ಮಾಡಲ್ 10,000 i10 ಕೊಡ್ತೀನಿ. ಅದ್ರಲ್ಲೂ ನೆಗೋಷಿಯಬಲ್ ಕಸ್ಟಮರ್ಗೆ. ಓನರ್ ಬಂದು ಸೆಕೆಂಡ್ ಓನರ್. ಹಾಗೆ i20 ಬ್ಲಾಕ್ ಬೇಡ ಅಂದ್ರೆ ಸಿಲ್ವರ್ ಕೊಡ್ತೀನಿ ಅಣ್ಣ. 2012ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಅಣ್ಣ ಇದು. ಹಾಗೆ ನೆಕ್ಸ್ಟ್ ವೆಹಿಕಲ್ i20 ಬ್ಲಾಕ್ ಬೇಡ ಅಂದ್ರೆ ಇನ್ನೊಂದು ಸಿಲ್ವರ್ ಕಲರ್. ಸಿಲ್ವರ್ ಬೇಡ ಅಂದ್ರೆ ಇನ್ನೊಂದು ಮೆರೂನ್ ಕೂಡ ಕೊಡ್ತೀನಿ. ಸಿಲ್ವರ್ 2011ನೇ ಮಾಡಲ್ ಸೆಕೆಂಡ್ ಓನರ್ i20 ಆಸ್ಟ್ರಾ ಪೆಟ್ರೋಲ್ ಇದು ಫುಲ್ ಟಾಪ್ ಅಂಡ್ ಮಾಡಲ್. ಡಸ್ಟರ್ 15 ಮಾಡಲ್ ಸೆಕೆಂಡ್ ಓನರ್ ಈ ರೈಟ್ ಅಲ್ಲಿ ಕೊಟ್ಬಿಟ್ರೆ ಗಾಡಿನ ಫ್ರೀ ಆಗಿ ಕೊಡ್ತೀನಿ ಸರ್. ಈ ರೇಟಿಗೆ ಕೊಟ್ಬಿಟ್ರೆ ಯಾರಾದ್ರೂ ಫ್ರೀ ಆಗಿ ಕೊಡ್ತೀನಿ ಅಣ್ಣ ಗಾಡಿ. 15 ಮಾಡಲ್ ಸೆಕೆಂಡ್ ಓನರ್ 85 PS ಡೀಸೆಲ್ ಅಣ್ಣ ಇದು. RXL ಬರೀ 4,25,000 ಡಸ್ಟರ್ ಕೊಡ್ತೀನಿ. 25,000ಕ್ಕೆ 15 ಮಾಡಲ್ ಡಸ್ಟರ್ ಕೊಡ್ತೀನಿ ನಿಮ್ಗೆ. ಓನರ್ ಎಷ್ಟಂದ್ರೆ? ಓನರ್ ಬಂದು ಸೆಕೆಂಡ್ ಆಗಿದೆ ಅಣ್ಣ ಇದು. ಸೆಕೆಂಡ್ ಹ್ಯಾಂಡ್ ಡೀಸೆಲ್ ವೇರಿಯಂಟ್ 20 ಮೇಲೆ ಮೈಲೇಜ್ ಬರುತ್ತೆ ಅಣ್ಣ ಗಾಡಿ. ಸ್ವಿಫ್ಟ್ ಡಿಸೈರ್ ಅಣ್ಣ ಸ್ವಿಫ್ಟ್ ಡಿಸೈರ್ 2010ನೇ ಮಾಡಲ್ ಸೆಕೆಂಡ್ ಓನರ್ VD8 ಡೀಸೆಲ್ ವೇರಿಯಂಟ್ ಅಣ್ಣ ಇದು. ಸ್ವಿಫ್ಟ್ ಡಿಸೈರ್ ಅಣ್ಣ ಸ್ವಿಫ್ಟ್ ಡಿಸೈರ್ ಒಂದು 6 ಗಾಡಿ ಇದೆ ಅಣ್ಣ. ಹೌದಣ್ಣ. ಬರೀ 2,80,000 10 ಮಾಡಲ್ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ ತಗೋತಾರೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಪರ್ಫಾರ್ಮೆನ್ಸ್ ಗಾಡಿ ಚಾರ್ಲೆಟ್ ಕ್ರೂಸ್ ಇದು ಡೀಸೆಲ್ ರಾಕೆಟ್ ಅಣ್ಣ ಇದು. ಪರ್ಫಾರ್ಮೆನ್ಸ್ ಗಾಡಿಗಳು 2010ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ LTZ ಟಾಪ್ ಎಂಡ್ ಅಣ್ಣ ಇದು. ಆಟೋಮ್ಯಾಟಿಕ್ ವಿತ್ ಸನ್ರೂಫ್ ಬರೀ 3 ಲಕ್ಷ ಕೊಡ್ತೀನಿ ಅಣ್ಣ ನಿಮ್ಗೆ. 3 ಲಕ್ಷ ನಿಮ್ಗೆ ಇನ್ನೊಂದು ಹೋಂಡಾ ಸಿಟಿ ಕೊಡ್ತೀನಿ ಅಣ್ಣ ನಿಮ್ಗೆ. 2009ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಅಣ್ಣ ಇದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಬರೀ 2,35,000 ಕೊಡ್ತೀನಿ ಅಣ್ಣ ಇದು. Corolla Altis ನೆಕ್ಸ್ಟ್ 2009ನೇ ಮಾಡಲ್ ಸೆಕೆಂಡ್ ಓನರ್ 5 ವರ್ಷ FC 1 ವರ್ಷ ಇನ್ಶೂರೆನ್ಸ್ ಟಾಪ್ ಎಂಡ್ ಮಾಡಲ್ ಗಾಡಿ. ಬರೀ 2,45,000 ಕೊಡ್ತೀನಿ ಅಣ್ಣ ಇದು. 2,45,000 ಕೊಡ್ತೀನಿ ಅಣ್ಣ ನಿಮ್ಗೆ. ಪೆಟ್ರೋಲ್ ಡೀಸೆಲ್ ಅಣ್ಣ ಪೆಟ್ರೋಲ್ ವೇರಿಯಂಟ್ ಅಣ್ಣ ಇದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಸಿವಿಕ್ 2011ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಫುಲ್ ಟಾಪ್ ಎಂಡ್ ಗಾಡಿ ಇದು. ಬರೀ 2,65,000 ಸಿವಿಕ್ ಕೊಡ್ತೀನಿ ಅಣ್ಣ. ಅದರಲ್ಲೂ ನೆಗೋಷಿಯಬಲ್. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಮ್ಗೆ ನೆಕ್ಸ್ಟ್ ವೆಹಿಕಲ್ ಹೋಂಡಾ ಡೀಸೆಲ್ ಇದೆ. ಪೆಟ್ರೋಲ್ ಬೇಡ ಡೀಸೆಲ್ ಕೊಡ್ತೀನಿ. 2013ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಬರೀ 2,75,000 ಕೊಡ್ತೀನಿ ನಿಮ್ಗೆ. ಅದರಲ್ಲೂ ನೆಗೋಷಿಯಬಲ್. ಅದರಲ್ಲೂ ಪ್ರೈಸ್ ಹೆಚ್ಚು ಕಮ್ಮಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೀವು ಸಿವಿಕ್ ನೀವು ಚವರ್ಲೆ ಕ್ರೂಸ್ ಆಟೋಮೆಟಿಕ್ ನೋಡಿದ್ರೆ ಮ್ಯಾನ್ಯಲ್ ಇದು. ಮ್ಯಾನ್ಯಲ್ ಯಾವ ಮಾಡಲ್? 2012ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ LTZ ವಿತ್ ಸನ್ರೂಫ್ ಇದು ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕಿದ್ದಾರೆ. ಮ್ಯಾಗ್ವಿಲ್ ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಬರೇ ನಿಮ್ಗೆ 3,60,000 ಕೊಡ್ತೀನಿ ಅಣ್ಣ ಇದು. 3,60,000 2012 ಮಾಡಲ್ ಚವರ್ಲೆ ಕ್ರೂಸ್ ಕೊಡ್ತೀನಿ ಅಣ್ಣ ನಿಮ್ಗೆ. ಓನರ್ ಬಂದು ಸೆಕೆಂಡ್ ಆಗಿದೆ. ಸೆಕೆಂಡ್ ಓನರ್ ಹೌದು. ನೆಕ್ಸ್ಟ್ ನಿಮ್ಗೆ ರೆನಾಲ್ಟ್ ಪಲ್ಸ್ ಇದು 2015ನೇ ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು. ಬರೀ 2,60,000 ಕೊಡ್ತೀನಿ ಇದು. ಯಾವ್ದು ಇದು? 2015ನೇ ಮಾಡಲ್ ಸಿಂಗಲ್ ಓನರ್ ರೆನಾಲ್ಟ್ ಪಲ್ಸ್ ಇದು. ಹೌದು ಒಳ್ಳೆ ಮೈಲೇಜ್ ಗಾಡಿ ಇದು. ಫೈನಲ್ ಪ್ರೈಸ್ ಏನಾಗುತ್ತೆ ಅಣ್ಣ? 2.5 ಲಕ್ಷ ಕೊಡ್ತೀನಿ ಅಣ್ಣ ಫೈನಲ್. 2.5 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಅಣ್ಣ ಇದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಮಾರುತಿ ಸುಜುಕಿ ಆಲ್ಟೋ ಕ್ಯಾಟನ್ VXi 2013ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರೋ 1,95,000 ಕೊಡ್ತೀನಿ ಇದು. ಅದರಲ್ಲೇ ನೆಗೋಷಿಯಬಲ್. ಅದರಲ್ಲೂ ಪ್ರೈಸ್ ಹೆಚ್ಚು ಕಮ್ಮಿ. ಹಾಗೆ ನೆಕ್ಸ್ಟ್ ವೆಹಿಕಲ್ ನಿಸ್ಸಾನ್ ಟೆರಾನೋ ಅಣ್ಣ ಈ ಗಾಡಿ ಈ ಬೆಲೆ ಕೊಡೋ ಪ್ರೈಸ್ ಬೇರೆ ಅವ್ರು ಕೊಟ್ಟರೆ ಫ್ರೀ ಆಗಿ ಕೊಡ್ತೀನಿ. 2015ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ 110 ಇದು. ಬರೋ 3,75,000 ಕೊಡ್ತೀನಿ ಅಣ್ಣ ಇದು. 2015 ಮಾಡಲ್ ಕೊಡ್ತೀನಿ ಅಣ್ಣ ನಿಮ್ಗೆ. ಅದು ಕರ್ನಾಟಕದ ನಂಬರ್ ನೋಡ್ಕೊಳ್ಳಿ. ಎಷ್ಟು ಹೇಳ್ತಾ ಇದ್ರೆ? 3,75,000 ಕೊಡ್ತೀನಿ ಇದು. 3,75,000 ನಿಸಾನ್ ಟೆರಾನೋ. ಹಾಗೆ ನೆಕ್ಸ್ಟ್ ವೆಹಿಕಲ್ SX4 ಸೋಲ್ಡ್ ಆಗಿದೆ ಅಣ್ಣ. ಕಸ್ಟಮರ್ ಚಿತ್ರದುರ್ಗದಿಂದ ಬಂದು ತಗೊಂಡಿರೋ ಗಾಡಿ. K03 MM750 ಇದಾರಣ್ಣ ಕಸ್ಟಮರ್ ತಗೊಂಡಿರೋ ಕಸ್ಟಮರ್ ಡೆಲಿವರಿ ಹೋಯ್ತಿರಣ್ಣ. ಗಾಡಿ ನೆಕ್ಸ್ಟ್ ಯಾವ ಗಾಡಿ ಅಣ್ಣ? i20 2011ನೇ ಮಾಡಲ್ ಡೀಸೆಲ್ ವೇರಿಯಂಟ್ ಥರ್ಡ್ ಓನರ್ ಬರೀ 2,70,000 ಕೊಡ್ತೀನಿ ಅಣ್ಣ ಇದು. ಅಷ್ಟೇ 3 ಲಕ್ಷ ಒಳಗಡೆ ಬೇಡ ಅಂದ್ರೆ ಎಲೆಂಟ್ರಾ ಕೊಡ್ತೀನಿ ಅಣ್ಣ. 2013ನೇ ಮಾಡಲ್ ಸಿಂಗಲ್ ಓನರ್ ಪುಷ್ಟ ಡೀಸೆಲ್ ಬರೀ 4,40,000 ಕೊಡ್ತೀನಿ ಅಣ್ಣ ಇದು. 4,40,000 ಕೊಡ್ತೀನಿ ಅಣ್ಣ. ಆ ವ್ಯಾಗನರ್ 2010ನೇ ಮಾಡಲ್ ಸೆಕೆಂಡ್ ಓನರ್ VXi ಪೆಟ್ರೋಲ್ ವೇರಿಯಂಟ್ ಇದು. ಬರೀ 2,10,000 ಕೊಡ್ತೀನಿ ಅಣ್ಣ ವ್ಯಾಗನರ್. 2010ನೇ ಮಾಡಲ್ ವ್ಯಾಗನರ್ ಅಣ್ಣ. ಅದು VXi ಪೆಟ್ರೋಲ್ ವೇರಿಯಂಟ್ 2 ಲಕ್ಷ ರೌಂಡ್ ಫಿಗರ್. 2 ಲಕ್ಷ ರೌಂಡ್ ಫಿಗರ್. ಇನ್ನ ಪ್ರೈಸ್ ಕಮ್ಮಿ ಬೇಕಾದ್ರೆ ಕರ್ನಾಟಕ ಖರ್ಚು ಬಂದಿಕ್ ವಿಸಿಟ್ ETS 2011ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ 2,70,000 ಕೊಡ್ತೀನಿ ಅಣ್ಣ ಇದು. 2,70,000 ಕೊಡ್ತೀನಿ ಅಣ್ಣ ಇದು. ಪೋಲೋ ಅಣ್ಣ ಪೋಲೋ 2011ನೇ ಮಾಡಲ್ ಥರ್ಡ್ ಓನರ್ ಹೈಲೈನ್ ಡೀಸೆಲ್ ಇದು. ಬರೀ 2,25,000 ಪೋಲೋ ಕೊಡ್ತೀನಿ ಅಣ್ಣ.
25,000 ಡೀಸೆಲ್ ಗಾಡಿ ಪೋಲೋ ಕೊಡ್ತೀನಿ ಅಣ್ಣ ನಿಮ್ಗೆ. ಅಣ್ಣ i20 2012ನೇ ಮಾಡಲ್ ಲಾಸ್ಟ್ ಸ್ಟಾಪ್ ಪುಷ್ ಸ್ಟಾರ್ಟ್ ಅಣ್ಣ. ಇದು ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಪೆಟ್ರೋಲ್ ಬರೀ 2,85,000 i20 ಲಾಸ್ಟ್ ಸ್ಟಾಪ್ ಪುಷ್ ಸ್ಟಾರ್ಟ್ ಕೊಡ್ತೀನಿ. ಅದ್ರಲ್ಲೂ ಪ್ರೈಸ್ ಹೆಚ್ಚು ಕಮ್ಮಿ. ನೆಕ್ಸ್ಟ್ ವೆಹಿಕಲ್ ಫಿಯಟ್ ಲೀನಿಯಾ 2011ನೇ ಮಾಡಲ್ ಪೆಟ್ರೋಲ್ ವೇರಿಯಂಟ್, ಪೆಟ್ರೋಲ್ ವಿತ್ ಟರ್ಬೋ ಟಾಪ್ ಅಂಡ್ ಮಾಡಲ್ ವೆಹಿಕಲ್ 1,75,000 ನಿಮ್ಗೆ ಲೀನಿಯಾ ಕೊಡ್ತೀನಿ ಅಣ್ಣ. 11 ಮಾಡಲ್ ಎಂಜಾಯ್ 8 ಸೀಟರ್ ವೆಹಿಕಲ್ 2014ನೇ ಮಾಡಲ್ ಸಿಂಗಲ್ ಅಂದ್ರೆ ಬರೀ 40,000 ಓಡಿದೆ. ಶೋರೂಮ್ ಅಲ್ಲಿ ಇಷ್ಟಿದೆ. ಡೀಸೆಲ್ ವೇರಿಯಂಟ್ ಬರೀ 3,60,000 ಕೊಡ್ತೀನಿ ಅಣ್ಣ. ಇದು 14 ಮಾಡಲ್ ಸಿಂಗಲ್ ಅಂದ್ರೆ ಕೊಡ್ತೀನಿ ಅಣ್ಣ. i20 2010ನೇ ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ. ಇದು ಬರೀ 2,40,000 ಕೊಡ್ತೀನಿ ಅಣ್ಣ. ಇದು 2,40,000 i20 ಕೊಡ್ತೀನಿ ಅಣ್ಣ. ಅದು ಬೇಡ ಅಂದ್ರೆ ಮೆರೂನ್ ಇದೆ 2012ನೇ ಮಾಡಲ್ ತಡೋನ ಡೀಸೆಲ್ ವೇರಿಯಂಟ್ ಬರೀ 2,80,000 ಕೊಡ್ತೀನಿ ಅಣ್ಣ. ಇದು 2,80,000 ಅದ್ರಲ್ಲೂ ನೆಗೋಷಿಯಬಲ್. ಇಲ್ಲೊಂದು i20 ಇದೆ ತಾನೆ ಅಣ್ಣ. ಅದೊಂದಿದೆ 2009ನೇ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಸಾರಿ ಡೀಸೆಲ್ ವೇರಿಯಂಟ್ ಫುಲ್ ಟಾಪ್ ಅಂಡ್ ಇದು ಬರೀ 2,55,000 ಕೊಡ್ತೀನಿ ಅಣ್ಣ. ಇದು ಅಷ್ಟ ಹಾಗೆ ಬೀಟ್ ಅಣ್ಣ. ಬೀಟು 2015ನೇ ಮಾಡಲ್ ಸೆಕೆಂಡ್ ಓನರ್ LT ಫುಲ್ ಟಾಪ್ ಅಂಡ್ ಮಾಡಲ್ ಪೆಟ್ರೋಲ್ ವೇರಿಯಂಟ್ ಅಣ್ಣ. ಇದು ಬರೀ 1,85,000 ಚವರ್ಲೆ ಬೀಟ್ ಕೊಡ್ತೀನಿ ಅಣ್ಣ. 1,85,000 15 ಮಾಡಲ್ ಬೀಟ್ ಕೊಡ್ತೀನಿ ಅಣ್ಣ. ಓಮ್ನಿ ಕೂಡ ಇದೆ 2008ನೇ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಬರೇ 1,00,000 ಕೊಡ್ತೀನಿ ಅಣ್ಣ. 1,00,000 ಸ್ಯಾಂಟ್ರೋ 2008ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಬರೇ 1,35,000 ಕೊಡ್ತೀನಿ ಅಣ್ಣ. 1,35,000 ಕೊಡ್ತೀನಿ ಅಣ್ಣ. ಅದ ಪುಂಟೋ ಅಬರ್ತಾ ಅದು ಪೋಲೋ ಬೇಗರು ಪೋಲೋ ಇದೆ. ಪುಂಟೋ ಬೇಗರು ಪುಂಟೋ ಇದೆ. ಪುಂಟೋ ಅಬರ್ತಲ್ಲ ಅಬರ್ ತರ ಇದೆ. ಪುಂಟೋ 2010ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲಿಯಂ ಫುಲ್ ಮಾಡಿಫೈ ಆಗಿದೆ ಗಾಡಿ ಬರೇ 1,40,000 ಕೊಡ್ತೀನಿ ಅಣ್ಣ. ಇದು 1,40,000 ಪೋಲೋ ಕೊಡ್ತೀನಿ. ಪೋಲೋ 2010ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು ಬರೇ 2,35,000 ಕೊಡ್ತೀನಿ ನಿಮ್ಗೆ. 2,35,000 ಜೈಲ್ ಮಹೀಂದ್ರ ಕಾಂಟೋ ಅದು ಜೈಲೋ ತಮ್ಮ ಅದು 2013ನೇ ಮಾಡಲ್ ಸಿಂಗಲ್ ಅನ್ನೋದು 7 ಸೀಟರ್ ವೆಹಿಕಲ್ ಅದು ಬರೇ 3,10,000 ಕೊಡ್ತೀನಿ ಅಣ್ಣ ನಿಮ್ಗೆ. ಅದು 3,10,000 ಕೊಡ್ತೀನಿ ನಿಮ್ಗೆ. ಅದ್ರಲ್ಲೂ ಕಡಿಮೆ ಆಗುತ್ತೆ. ಅದ್ರಲ್ಲೂ ಪ್ರೈಸ್ ಹೆಚ್ಚು ಕಮ್ಮಿ ಆಗುತ್ತೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ಸ್ಯಾಂಟ್ರೋ ಇನ್ನೊಂದು ಅಣ್ಣ. ಸ್ಯಾಂಟ್ರಾ ಒಂಚೂರ್ ರಬ್ಬಿಂಗ್ ಪಾಲಿಶ್ ಮಾಡಿಸ್ಬೇಕಣ್ಣ. ಇದು 2004ನೇ ಮಾಡಲ್ ಸೆಕೆಂಡ್ ಓನರ್ ಜಿಂಗು ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಬರೇ 1,10,000 ಕೊಡ್ತೀನಿ ಅಣ್ಣ. ಇದು ಫಿಯೆಸ್ಟಾ ಅಣ್ಣ. ಫಿಯೆಸ್ಟಾ 2008ನೇ ಮಾಡಲ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಬರೇ 55,000 ಕೊಡ್ತೀನಿ ಅಣ್ಣ. ಇದು 55,000 ಅಣ್ಣ. 2008 ಮಾಡಲ್ ಫಿಯೆಸ್ಟಾ ಡಾಕ್ಯುಮೆಂಟ್ 5 ವರ್ಷ ಫ್ರೆಶ್ ಆಗಿ ರನ್ನಿಂಗ್ ಇದೆ ಡೀಸೆಲ್ ಬರೀ 55,000 ಕೊಡ್ತೀನಿ ಅಣ್ಣ. ಇದು ಫಿಯೆಸ್ಟಾ ಅಣ್ಣ. ಇನ್ನೊಂದು ಫಿಯೆಸ್ಟಾ 2008ನೇ ಮಾಡಲ್ ಸೆಕೆಂಡ್ ಓನರ್ 1,45,000 ಕೊಡ್ತೀನಿ ಅಣ್ಣ. ಇದು 1,45,000 ಹಾಗೆ ಇಲ್ಲೊಂದು ಸ್ಕಾರ್ಪಿಯೋ 2011ನೇ ಮಾಡಲ್ VLX ಎಮ್ಆಕ್ ಫುಲ್ ಟಾಪ್ ಅಂಡ್ ಮಾಡಲ್ ವೆಹಿಕಲ್ ಅಣ್ಣ. ಇದು ಬರೇ 3,85,000 ಕೊಡ್ತೀನಿ ಅಣ್ಣ. ಪಕ್ಕ ಕರ್ನಾಟಕ ಗಾಡಿ. ಪಕ್ಕ ಕರ್ನಾಟಕದ ಗಾಡಿ ಸ್ವಿಫ್ಟ್ ಅಣ್ಣ. ಸ್ವಿಫ್ಟ್ 2010ನೇ ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು ಬರೇ 2,80,000 ಕೊಡ್ತೀನಿ ಅಣ್ಣ. ಇದು ಇಲ್ಲೊಂದು ಫಿಯೆಸ್ಟಾ ಅಣ್ಣ. ಇನ್ನೊಂದು ಫಿಯೆಸ್ಟಾ 2008ನೇ ಮಾಡಲ್ ಥರ್ಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರೇ 1,40,000 ಕೊಡ್ತೀನಿ ಅಣ್ಣ. ಇದು 1,40,000 ಫಿಗೋ 2010ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಬರೇ 1,45,000 ಕೊಡ್ತೀನಿ ಅಣ್ಣ. ಇದು ಮಾತಾಡಿ ಅಣ್ಣ. ಯಾವ್ದು ಸುಸ್ತಾಗಲ್ಲ. ನಾವು ಕೆಲಸ ಮಾಡೋ ಟೈಮಲ್ಲಿ 1,2 ಲಕ್ಷ ಬನ್ನಿ. ಇನ್ನೊಂದು ಸ್ಕಾರ್ಪಿಯೋ ಬಾರೋಣ. ಈ ಗಾಡಿ ತೋರ್ಸೋಣ. ಇದು ಈ ಕಡೆ ಸ್ಕಾರ್ಪಿಯೋ ಸ್ಕಾರ್ಪಿಯೋನು ಇದೆ, ಇಂಡಿಗೋನು ಇದೆ. ಸ್ಕಾರ್ಪಿಯೋ 2009ನೇ ಮಾಡಲ್ ಸಿಂಗಲ್ ಓನರ್ ಬರೀ 2,90,000 ಕೊಡ್ತೀನಿ ಅಣ್ಣ. 2,90,000 ಕೊಡ್ತೀನಿ ಅಣ್ಣ. ಇಲ್ಲೊಂದು ಅಣ್ಣ. ಸ್ಯಾಂಟ್ರೋ 2002ನೇ ಮಾಡಲ್ ಸೆಕೆಂಡ್ ಡಾಕ್ಯುಮೆಂಟ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಬರೀ 40,000 ಕೊಡ್ತೀನಿ ಅಣ್ಣ. ಸ್ಯಾಂಟ್ರೋ ಇದು 40,000 ಸ್ಯಾಂಟ್ರೋ ಅಣ್ಣ. ಇಂಡಿಗೋ CS 2007ನೇ ಮಾಡಲ್ ಸಿಂಗಲ್ ಓನರ್ ಬರೀ 1,10,000 ಕೊಡ್ತೀನಿ ಅಣ್ಣ. ಇದು ಹೌದಣ್ಣ. ವ್ಯಾಗನರ್ ಅಣ್ಣ. ವ್ಯಾಗನರ್ 2006ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 1,25,000 ವ್ಯಾಗನರ್ 20. ಆ ವ್ಯಾಗನರ್ ಬೇಡ ಅಂದ್ರೆ ಫಿಯಟ್ ಪುಂಟೋನ ಇದೆಯಣ್ಣ ನಿಮ್ಗೆ. 2010ನೇ ಮಾಡಲ್ ಥರ್ಡ್ ಓನರ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಬರೀ 1,35,000 ಕೊಡ್ತೀನಿ ಅಣ್ಣ. ಇದು 1,35,000 ಫಿಯಟ್ ಪುಂಟೋ ಕೊಡ್ತೀನಿ ಸಿಟಿನ ಅಣ್ಣ. ಹೋಂಡಾ ಸಿಟಿ ಐವಿಟೆಕ್ 2 ಗಾಡಿ ಇದೆ. 2011 ಇದೆ, 2010 ಇದೆ. 2011ನೇ ಮಾಡಲ್ ಸೆಕೆಂಡ್ ಓನರ್ ಫುಲ್ ಟಾಪ್ ಅಂಡ್ ಇದು ಬರೀ 2,95,000 ಕೊಡ್ತೀನಿ ಅಣ್ಣ. ಅಣ್ಣ. ಸ್ವಿಫ್ಟ್ ಡಿಸೈರ್ 2010ನೇ ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಬರೀ 2,80,000 ಕೊಡ್ತೀನಿ ಅಣ್ಣ. ಇದು ಒಮ್ಮಿನಿ ಅಣ್ಣ. ಓಮ್ನಿ 2017ನೇ ಮಾಡಲ್ ಸಿಂಗಲ್ ಓನರ್ ಇದು ಬರೀ 2,70,000 ಕೊಡ್ತೀನಿ ಅಣ್ಣ. ಇದು 2,70,000 17 ಮಾಡಲ್ ಓಮ್ನಿ ಕೊಡ್ತೀನಿ ಅಣ್ಣ. ಅಣ್ಣ. ಜೆನ್ನಿಸ್ಟಿಲೋ 2008ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 1,35,000 ಫ್ರೆಶ್ ಡಾಕ್ಯುಮೆಂಟ್ ಜೊತೆ ಹೋಯ್ತಿರಿ ಆರಾಮಾಗಿ ಗಾಡಿ ಜಾಲಿಯಾಗಿ ಓಡಿಸ್ಕೋಬಹುದು ಕಸ್ಟಮರ್. ಹೋಂಡಾ ಸಿಟಿ ಅಣ್ಣ. ಹೋಂಡಾ ಸಿಟಿ 2010ನೇ ಮಾಡಲ್ ಸೆಕೆಂಡ್ ಓನರ್ ಐವಿಟೆಕ್ VMT ಟಾಪ್ ಅಂಡ್ ಇದು ಬರೀ 2,90,000 ಕೊಡ್ತೀನಿ. ಮಾಡ್ಕೋಬೇಕು ಕ್ಲೀನ್ ಆಗಿ ಕೆಳಗಡೆ ನಿಂತಿದ್ಯಾ ಅಂತ ನಮ್ ಗೋಡನ್ ಇದು ಅತಿ ಗಲೀಜ್ ಆಗಿರೋದಣ್ಣ. ಅಣ್ಣ. ಫಿಯೆಸ್ಟಾ 2010ನೇ ಮಾಡಲ್ ಸೆಕೆಂಡ್ ಓನರ್ ಬರೀ 1,85,000 ಕೊಡ್ತೀನಿ ಅಣ್ಣ. 80
ಇನ್ನೊಂದು ಫಿಯೆಸ್ಟಾ ಅಣ್ಣ ಇನ್ನೊಂದು ಫಿಯೆಸ್ಟಾ ಇದೆ 2010 8ನೇ ಮಾಡೆಲ್ ಸೆಕೆಂಡ್ ಓನರ್ ಬರೀ ಇದು 55,000 ಕೊಡ್ತೀನಿ 55,000 ಹೌದಣ್ಣ ಕೊರೋಲಾ ಆಲ್ಟಿಸ್ ಅಣ್ಣ ಕೊರೋಲಾ ಆಲ್ಟಿಸ್ 2009ನೇ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವಿತ್ LPG ಬರೀ 7.5 ಲಕ್ಷಕ್ಕೆ ಕೊಡ್ತೀನಿ ಅಣ್ಣ ಇದು ಸ್ವಿಫ್ಟ್ ಡಿಸೈರ್ ಅಣ್ಣ ಸ್ವಿಫ್ಟ್ ಡಿಸೈರ್ 2011ನೇ ಮಾಡೆಲ್ ಸೆಕೆಂಡ್ ಓನರ್ VXI ಪೆಟ್ರೋಲ್ ವೇರಿಯಂಟ್ ಅಣ್ಣ ಇದು 2,95,000 ಕೊಡ್ತೀನಿ ಅಣ್ಣ 2,95,000ಕ್ಕೆ ಸ್ವಿಫ್ಟ್ ಡಿಸೈರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಪುಂಟೋ ಅಣ್ಣ ಫಿಯಟ್ ಪುಂಟೋ 2010ನೇ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ಅಣ್ಣ ಫುಲ್ ಟಾಪ್ ಎಂಡ್ ಇದು ಬರೀ 1,55,000 ಕೊಡ್ತೀನಿ ಅಣ್ಣ ಪುಂಟೋ ಇದು ಸಾಕಾಯ್ತಣ್ಣ ಅಣ್ಣ ಬಾರಣ ಇನ್ನ ಗಾಡಿ ಇದೆ ತೋರಿಸ್ತೀನಿ ಇನ್ನೂ ಇದಾವ ಇನ್ನ ಇದೆ ಬಾರಣ ತೋರಿಸ್ತೀನಿ ಗಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಟಾಟಾ ಆಲ್ಟ್ರೋಸ್ ಕೂಡ ಇದೆ ಟಾಟಾ ಆಲ್ಟ್ರೋಸ್ ಬೇಕಾ ಟಾಟಾ ಹಾರಿಯರ್ ಬೇಕಾ ಟಾಟಾ ಆಲ್ಟ್ರೋಸ್ 2021ನೇ ಮಾಡೆಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡೆಲ್ ಗಾಡಿ ಅಣ್ಣ ಇದು ಬರೀ 6,40,000 ನಿಮ್ಗೆ ಆಲ್ಟ್ರೋಸ್ ಕೊಡ್ತೀನಿ ಅಣ್ಣ 6,40,000 ಕೊಡ್ತೀನಿ ಅಣ್ಣ 2021 ಮಾಡೆಲ್ 21 ಮಾಡೆಲ್ ಹೌದು 5 ಸ್ಟಾರ್ ರೇಟಿಂಗ್ ಅಣ್ಣ ಹಾರಿಯರ್ 2019ನೇ ಮಾಡೆಲ್ ಸಿಂಗಲ್ ಓನರ್ 5 ಸೀಟರ್ ವೆಹಿಕಲ್ ಬಜಾರಲ್ಲಿ 14 ಲಕ್ಷ ಇದೆ ಬರೀ 11 ಲಕ್ಷಕ್ಕೆ ಕೊಡ್ತೀನಿ ಅಣ್ಣ 11 ಲಕ್ಷಕ್ಕೆ ತಗೊಳ್ಳಿ ತಗೋ ಹೋಗಿ ಸರ್ ಎಷ್ಟು ಮಾಡಲ್ಲ ಅಂದ್ರೆ ಅಣ್ಣ 2019ನೇ ಮಾಡೆಲ್ ಅಣ್ಣ ಇದು ಓನರ್ ಅಣ್ಣ ಓನರ್ ಬಂದು ಸಿಂಗಲ್ ಡೀಸೆಲ್ ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಅದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಹಾಗೆ ವೆಂಟೋ ಅಣ್ಣ ಫೋಕ್ಸ್ ವ್ಯಾಗನ್ ವೆಂಟೋ 2010ನೇ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಹೈಲೈನ್ ಟಾಪ್ ಅಂಡ್ ಮಾಡಿಫೈ ಆಗಿರೋ ಗಾಡಿ ಬರೀ 2,60,000 ಕೊಡ್ತೀನಿ ಅಣ್ಣ 2,60,000 ಫೋಕ್ಸ್ ವ್ಯಾಗನ್ ವೆಂಟೋ ಕೊಡ್ತೀನಿ ಅಣ್ಣ ಟೊಯೋಟಾ ಇಟಿಎಸ್ ಅಣ್ಣ ಇಟಿಎಸ್ 2011ನೇ ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಅಣ್ಣ ಇದು ಬರೀ 3,10,000 ಕೊಡ್ತೀನಿ ಅಣ್ಣ ಇದು ಸ್ಕೋಡಾ ರ್ಯಾಪಿಡ್ ಅಣ್ಣ ಸ್ಕೋಡಾ ರ್ಯಾಪಿಡ್ 2013ನೇ ಮಾಡೆಲ್ ಸೆಕೆಂಡ್ ಓನರ್ ಎಲಿಗೆನ್ಸ್ ಪ್ಲಸ್ ಡೀಸೆಲ್ ವೇರಿಯಂಟ್ ಬರೀ 3,30,000 ಕೊಡ್ತೀನಿ ಅಣ್ಣ 3,30,000 ಕೊಡ್ತೀನಿ ಅಣ್ಣ ಮುಗಿದ್ವಾ ಇನ್ನೂ ಇದಾವ ಅಣ್ಣ ಇನ್ನ ಇದೆ ಗಾಡಿ ಬಾರೋಣ ತೋರಿಸ್ತೀನಿ ಅಣ್ಣ ನಿಸಾನ್ ಮೈಕ್ರಾ 2010ನೇ ಮಾಡೆಲ್ ಸೆಕೆಂಡ್ ಓನರ್ ಬರೀ 1,70,000 ಕೊಡ್ತೀನಿ ಅಣ್ಣ ಇದು 1,70,000 ನಿಸಾನ್ ಮೈಕ್ರಾ ಕೊಡ್ತೀನಿ ಅಣ್ಣ ಇನ್ನೂ ಎಷ್ಟಿದಾವ ಕಾರ್ಗಳು ಅಣ್ಣ ತೋರ್ಸಾಕ್ ಹೋದ್ರೆ ಸುಸ್ತಾಕ್ ಬಿಡ್ತೀರ ಅಣ್ಣ 1 ಲಕ್ಷ ಇದ್ರೆ ಎತ್ಕೊಬರ್ರಿ 50,000 ಇದ್ರೆ ಎತ್ಕೊಬರ್ರಿ 40,000 ಇದ್ರೆ ಎತ್ಕೊಬರ್ರಿ ಎಷ್ಟು ಬಡ್ಜೆಟ್ ಹೈಯೆಸ್ಟ್ 50 ಗಾಡಿಗಳಿದೆ ಯಾವ ನಮ್ ಬಡವರ ಗಾಡಿ ತಗೋಬೇಕು ಅವರು ಓಡಿಸ್ಕೋಬೇಕು ಗಾಡಿ ಯಾವ ಬಜೆಟ್ ಇದ್ರೆ ಎತ್ಕೊಬರ್ ಕರ್ನಾಟಕ ಕಾರ್ಸಲ್ಲಿ ಗಾಡಿ ತಗೋಬೇಕು 50,000ಕ್ಕೂ ಕಾರ್ ಇದೆ 50,000 ಗಾಡಿ ಇದೆ 25,000 ಗಾಡಿ ಇದೆ 25,000 ಇದೆ ಹೈಯೆಸ್ಟ್ ಬಡ್ಜೆಟ್ ಅಣ್ಣ 3.5 ಲಕ್ಷಕ್ಕಿಂತ 11 ಲಕ್ಷಕ್ಕೂ ಗಾಡಿ ಇದೆ ಅಣ್ಣ ಜಾಸ್ತಿ ಗಾಡಿಗಳು ಇರೋದು ಅಣ್ಣ ಜಾಸ್ತಿ ಇರೋದು ನಿಮ್ಗೆ 2 ಲಕ್ಷದಿಂದ ಹಿಡಿದು ಒಂದು 3.5 ಲಕ್ಷ 4 ಲಕ್ಷ ತುಂಬಾ ಗಾಡಿಗಳಿದೆ ಅಣ್ಣ 3 ಲಕ್ಷಕ್ಕೆ ಓವರ್ ಆಲ್ ಅಣ್ಣ 80 ಗಾಡಿ ಬರೋ 2 ಲಕ್ಷದಿಂದ 3 ಲಕ್ಷ 80 ಗಾಡಿ ಇದೆ ಅಣ್ಣ ಅಷ್ಟೇ ಅದಕ್ಕಿಂತ ಹೊರಗಡೆ ಬರೋರು ಒಂದು 50-60 ಗಾಡಿ ಇದೆ ಅಣ್ಣ ಎಲ್ಲಿ ಬರ್ಬೇಕಣ್ಣ ಕರ್ನಾಟಕ ಕಾರ್ಸ್ ನಾಗರಬಾವಿ ಸರ್ಕಲ್ ಇಂದ ನ್ಯಾಂಡಳ್ಳಿ ಸರ್ವಿಸ್ ರೋಡಿಗೆ ಬಂದ್ರೆ ಲೆಫ್ಟ್ ಅಲ್ಲಿ ಇನ್ನೊಂದು ಶೋರೂಮ್ ಇದೆ ನ್ಯಾಂಡಳ್ಳಿ ಕಡೆಯಿಂದ ಬಂದ್ರೆ ರೈಟ್ ಅಲ್ಲಿ ಇನ್ನೊಂದು ಶೋರೂಮ್ ಇದೆ ಅಣ್ಣ ನಮ್ದು 2 ಶೋರೂಮ್ ಅಣ್ಣ ಟೋಟಲ್ ಆಗಿ 3 ಶೋರೂಮ್ ಇದೆ ಅಣ್ಣ ನಮ್ದು ಎಲ್ಲ ಸರ್ವಿಸ್ ರೋಡ್ ಅಲ್ಲೇ ಎಲ್ಲೂ ಸರ್ವಿಸ್ ರೋಡ್ ಅಲ್ಲೇ ಇರೋದು ಅಲ್ವಾ ಕಸ್ಟಮರ್ ನಮ್ದು ಆಕ್ಚುಲಿ ಬರೋದೇ ಎಲ್ಲ ಉತ್ತರ ಕರ್ನಾಟಕದಿಂದ ಕಸ್ಟಮರ್ ಯಾವ ಜಾಗದಿಂದ ಬರಂತಲ್ಲ ಹುಬ್ಳಿ ರಾಯಚೂರು ಧಾರವಾಡ ಬಳ್ಳಾರಿ ದಾವಸ್ಪೇಟೆ ಈ ಸದ ಶಿವಮೊಗ್ಗ ಚಿಕ್ಕಮಂಗ್ಳೂರು ಹಾಸನ ಈ ಕಡೆ ಬಂದ್ರೆ ಮೈಸೂರು ಚಾಮರಾಜನಗರ ಹೊಸೂರು ಮಡಿಕೇರಿ ಆ ಕಡೆಯಿಂದ ಎಲ್ಲ ಜಾಸ್ತಿ ಅಣ್ಣ ಕಸ್ಟಮರ್ ಬರೋದು ಅಷ್ಟೇ ಮುಗ್ಸೋಣ ಸರಿ ಅಣ್ಣ ಬಾರೋಣ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕ ಕಾಲ್ ಮಾಡಿ ಅಣ್ಣ ಕಸ್ಟಮರ್